ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಂಜುಳಾ ಟಾಕಪ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ಸಂಸ್ಕೃತಿ ಮತ್ತು ನಾಗರಿಕತೆಯ ಬೆಳವಣಿಗೆಯ ಹೊರತಾಗಿಯೂ ನಮ್ಮ ಭಾರತ ದೇಶದಲ್ಲಿ ಜಾತಿ ಎಂಬ ಅನಿಷ್ಟ ಪದ್ಧತಿ ಕಾನೂನಾತ್ಮಕವಾಗಿ ವಿರೋಧವಾಗಿದ್ದರೂ ಕೂಡ ಸಾಮಾಜಿಕ ಜೀವನದಲ್ಲಿ ಇನ್ನೂ ಹಲವೆಡೆ ಅಸ್ತಿತ್ವದಲ್ಲಿದೆ. ಜಾತಿ ವ್ಯವಸ್ಥೆಯ ಬೇರುಗಳು ಪ್ರಾಚೀನ ಕಾಲದಿಂದಲೂ ಬಲವಾಗಿ ಬೇರೂರಿವೆ. ಇಂತಹ ಜಾತಿ ವ್ಯವಸ್ಥೆಯ ಬೇರುಗಳನ್ನ ಬುಡ ಸಮೇತ ಕಿತ್ತು ಹಾಕುವ ಪ್ರಯತ್ನದಲ್ಲಿ ಅನೇಕ ಸಮಾಜ ಸುಧಾರಕರು ತಮ್ಮ ಬರವಣಿಗೆಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ. ಶ್ರೀ ಕನಕದಾಸರು, ಪುರಂದರದಾಸರು, ಬಸವಣ್ಣನವರು, ಅಂಬೇಡ್ಕರ್ ಹೀಗೆ ಶತಮಾನಗಳಿಂದ ಜನರಲ್ಲಿ ಜಾತಿಯ ಅರಿವನ್ನು ತರುವಲ್ಲಿ, ಈ ಜಾತಿ ಎಂಬ ಪಿಡುಗನ್ನ ನಿವಾರಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ. 65% ಅಷ್ಟು ಹಳ್ಳಿಗಳಿಂದ ಕೂಡಿದಂತಹ ನಮ್ಮ ಭಾರತ ದೇಶದಲ್ಲಿ ಮೇಲ್ವರ್ಗ ಎಂದು ಕರೆಸಿಕೊಳ್ತಕ್ಕಂತಹ, ಅಂದ್ರೆ ಯಾರು ತಮ್ಮನ್ನ ಸವರ್ಣೀಯರು ಅಂತ ಪರಿಗಣಿಸ್ತಾರೆ, ಅವರ ಮನೆಗಳಿಗೆ ಇಂದಿಗೂ ಕೂಡ ಹಲವು ಹಳ್ಳಿಗಳಲ್ಲಿ ಹಲವು ಕಡೆ ದಲಿತರಿಗೆ ಪ್ರವೇಶವಿಲ್ಲ ಎಂಬುದು ಶೋಚನೀಯ. ಅಂದರೆ ಈ ಒಂದು ಜಾತಿ ಎಂಬ ಭೇದ ಭಾವದಿಂದ ಹೊರಗೆ ಬಂದು ಮಾನಸಿಕವಾಗಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ವಾತಾವರಣ ಮರೆಯಾಗಿದೆ. ನಮ್ಮ ಸಂವಿಧಾನದಲ್ಲಿ ಈ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಅನೇಕ ಸಮಾನತೆಯ ಅನುಚ್ಛೇದಗಳು ಇದ್ದರೂ ಕೂಡ ಸಾಮಾಜಿಕ ಜೀವನದಲ್ಲಿ ಜನ ಅದನ್ನು ಸ್ವೀಕರಿಸುವ ಒಂದು ಮನಸ್ಥಿತಿಯನ್ನು ಹೊಂದಿಲ್ಲ ಎಂಬುದು ನಿಜಕ್ಕೂ ಬೇಸರದ ಸಂಗತಿ. 21ನೇ ಶತಮಾನದಲ್ಲಿ ನಾವು ಇದ್ದೀವಿ. ಮನುಷ್ಯ ಚಂದ್ರನ ಅಂಗಳದಲ್ಲಿ ಕೂಡ ಕಾಲಿಟ್ಟು ಬಂದಿದ್ದಾನೆ, ಬಾಹ್ಯಾಕಾಶವನ್ನು ನೋಡಿ ಬಂದಿದ್ದಾನೆ, ಗ್ರಹ ಮಂಡಲಗಳ ಚಲನ ವಲನಗಳನ್ನು ಕೂಡ ಅವಲೋಕಿಸುತ್ತಿದ್ದಾನೆ, ಸಪ್ತ ಸಾಗರಗಳನ್ನು ಸುತ್ತಿ ಬಂದಿದ್ದಾನೆ, ಸಕಲ ಜೀವರಾಶಿಗಳನ್ನು ಕೂಡ ಅಭ್ಯಾಸಿಸಿದ್ದಾನೆ, ತಂತ್ರಜ್ಞಾನದ ಶಿಖರವನ್ನು ಏರಿದ್ದಾನೆ, ಜ್ಞಾನವೆಂಬ ಸಮುದ್ರವನ್ನು ಹರಿತಿದ್ದಾನೆ, ಅಸಾಧ್ಯವಾದುದನ್ನು ಕೂಡ ಸಾಧ್ಯವೆನಿಸಿ ಮಾಡಿ ತೋರಿಸಿದ್ದಾನೆ, ವೈಜ್ಞಾನಿಕ ಆವಿಷ್ಕಾರಗಳಿಗೆ ಪುಷ್ಟಿ ಕೂಡ ನೀಡಿದ್ದಾನೆ, ಆಧುನಿಕತೆಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದ್ದಾನೆ. ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಆದರೆ ಈ ಭೂಮಿ ಮೇಲೆ ಮನುಷ್ಯನಂತೆ ಬದುಕು ಸಾಗಿಸುವಲ್ಲಿ ವಿಫಲನಾಗಿದ್ದಾನೆ. ನಮ್ಮ ಸಮಾಜದಲ್ಲಿ ಸಾಮಾಜಿಕವಾಗಿ ಮೇಲ್ಜಾತಿ ಕೆಳಜಾತಿ ಎಂಬ ಭಾವವನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡಬಹುದಾಗಿದೆ. ಧರ್ಮ ಶ್ರೇಷ್ಠತೆ ಬಗ್ಗೆ ಕೂಡ ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ ಎಂಬ ಭೇದ ಭಾವವನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡುತ್ತಿದ್ದೇವೆ. ನಕಾರಾತ್ಮಕ ಭಾವನೆಯನ್ನ ಹೊಂದಿ ಜಾತಿ ಧರ್ಮ ಎಂಬ ಭೇದ ಭಾವವನ್ನ ಬಿತ್ತತಕ್ಕಂತಹ ರಾಜಕೀಯ ನಾಟಕಗಳನ್ನು ಕೂಡ ನಾವು ಗಮನಿಸುತ್ತಿದ್ದೇವೆ. ಈ ಜಾತಿಗೆ ಕುರಿತಂತೆ ನಕಾರಾತ್ಮಕ ಭಾವನೆಯನ್ನ ದೂರ ಮಾಡುವ ಸಲುವಾಗಿ ನನ್ನ ಒಂದು ಭಾವನೆಯನ್ನ ಈ ಪುಟ್ಟ ಕವನದ ಮೂಲಕ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ವ್ಯಕ್ತಪಡಿಸತಕ್ಕಂತಹ ಪ್ರಯತ್ನ ಮಾಡುತ್ತಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹವನ್ನು ಬಯಸುತ್ತಾ ನನ್ನ ಈ ಒಂದು ಕವನವನ್ನು ಪ್ರಾರಂಭಿಸುತ್ತೇನೆ. ಅಮರತ್ವ ಹೊಂದಿರುವ ಪಂಚಭೂತಗಳ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತಾ, ಹೋ ಮನುಷ್ಯ, ನಿನದ್ಯಾವ ಜಾತಿ ಎಂದು ಪ್ರಶ್ನಿಸುವ ನಿಲುವನ್ನು ಹೊಂದಿದೆ ಈ ಪುಟ್ಟ ಕವನ. ಕವನದ ಶೀರ್ಷಿಕೆ ನಿನದ್ಯಾವ ಜಾತಿ, ಓ ಮನುಷ್ಯ ನಿನದ್ಯಾವ ಜಾತಿ. ಬದುಕಿಗೆ ಮೂಲಾಧಾರ ನೀ ತಿನ್ನುವ ಆಹಾರ, ಅದನ್ನೀಡುವ ಭೂ ತಾಯಿಗೆ ಕೇಳುವೆಯ ನಿನದ್ಯಾವ ಜಾತಿ. ಹೊನ್ನ ಕಿರಣಗಳಿಂದ ಭೂಮಿಗೆ ಬೆಳಕಾಗಿರುವ ಸೂರ್ಯನನ್ನು ಕೇಳುವೆಯ ನಿನದ್ಯಾವ ಜಾತಿ. ನಿನ್ನ ದಾಹವನ್ನು ನೀಗಿಸುವ ಸಕಲ ಜೀವಿಗಳ ಪ್ರಾಣಧಾರೆ ಗಂಗೆಯನ್ನು ಕೇಳುವೆಯ ನಿನದ್ಯಾವ ಜಾತಿ. ಸಮಸ್ತ ಜೀವರಾಶಿಗಳ ಪ್ರಾಣವಾಯುವಾದ ಆ ವಾಯುದೇವನಿಗೆ ಕೇಳುವೆಯ ನಿನದ್ಯಾವ ಜಾತಿ. ನಿನ್ನ ಆಯುಷ್ಯ ಮುಗಿದಾಗ ನಿನ್ನವರೇ ನಿನ್ನನ್ನು ತೊರೆದಾಗ ಆಲಂಗಿಸಿಕೊಳ್ಳುವ ಭೂಮಿಗೆ ಕೇಳುವೆಯ ನಿನದ್ಯಾವ ಜಾತಿ. ನಿನ್ನೆಲ್ಲ ಪ್ರಾರ್ಥನೆಗಳನ್ನು ಕೇಳುವ, ನಿನ್ನ ಇಚ್ಛೆಗಳನ್ನು ಪೂರೈಸುವ ಆ ದೇವರಿಗೆ ಕೇಳುವೆಯ ನಿನದ್ಯಾವ ಜಾತಿ. ಗರ್ಭದೊಳಗಿನ ನಿನ್ನನ್ನು ಇಳೆಗೆ ಪರಿಚಯಿಸುವ ವೈದ್ಯರನ್ನು ಕೇಳುವೆಯ ನಿನದ್ಯಾವ ಜಾತಿ. ಆಪತ್ಕಾಲದಲ್ಲಿ ಅರೆಕ್ಷಣ ಯೋಚಿಸದೆ ನಿನ್ನ ನೆರವಿಗೆ ಧಾವಿಸುವ ವ್ಯಕ್ತಿಯ ಕೇಳುವೆಯ ನಿನದ್ಯಾವ ಜಾತಿ. ಬದುಕು ಸಾವಿನ ಮಧ್ಯೆ ನರಳಾಡುತ್ತಿರುವಾಗ ಪುನರ್ಜನ್ಮ ಪ್ರಸಾದಿಸುವ ವೈದ್ಯರನ್ನು ಕೇಳುವೆಯ ನಿನದ್ಯಾವ ಜಾತಿ. 84 ಲಕ್ಷ ಜೀವರಾಶಿಗಳಲ್ಲಿ ವಿವೇಕವುಳ್ಳ ಏಕೈಕ ಜೀವಿ ನೀನು. ಆ ಜೀವರಾಶಿಗಳಿಗೆ ಇಲ್ಲದ ಜಾತಿ ವಿವೇಕವುಳ್ಳ ನಿನಗ್ಯಾಕೆ ಈ ಜಾತಿ ಫಜೀತಿ. ಈಗಲಾದರೂ ಎಚ್ಚೆದ್ದು ಹೇಳು, ನಿಸ್ವಾರ್ಥದಿಂದ ಒಮ್ಮೆ ಚಿಂತಿಸಿ ನೋಡು, ನಿನದ್ಯಾವ ಜಾತಿ. ಓ ಮನುಜ ನಿನದ್ಯಾವ ಜಾತಿ. ಇರುವುದೊಂದೇ ಜಾತಿ ಅಲ್ಲವೇ, ಅದು ಮಾನವ ಜಾತಿ.
ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸಾ ತತ್ವಗಳಿಂದ ಗೌರವಿಸು ಎಲ್ಲರನ್ನು ನಿಷ್ಕಲ್ಮಶ ಹೃದಯದಿಂದ. ಓ ಮನುಜ, ಗೌರವಿಸು ಎಲ್ಲರನ್ನು ನಿಷ್ಕಲ್ಮಶ ಹೃದಯದಿಂದ. 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಕನಕದಾಸರು. ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ವೀರ. ಅವರು ತಮ್ಮ ಕೀರ್ತನೆಗಳಲ್ಲಿ ಕೂಡ ಈ ಜಾತಿಗೆ ಸಂಬಂಧಿಸಿದಂತೆ ಜಾತಿಯ ನೆಲೆಯನ್ನ ಪ್ರಶ್ನಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ತಮ್ಮ ಕೀರ್ತನೆಗಳ ಮೂಲಕ ಮಾಡಿ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ. ಕುಲ 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 ಎನ್ನುತ್ತಿಹರು, ಕುಲವ್ಯಾವುದು ಸತ್ಯ ಸುಖ ಉಳ್ಳ ಜನರಿಗೆ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಕುಲ ತತ್ವೇಂದ್ರಿಯಗಳ ಕುಲ ಹೇಳಿರಯ್ಯ ಎಂದು ದಿಟ್ಟವಾಗಿ ಪ್ರಶ್ನಿಸಿದ್ದಾರೆ. ಕುಲ 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 ಎಂದು ಒಡೆದಾಡ್ತಿರ್ತಕ್ಕಂತಹ ಜನರೇ, ನಿಮ್ಮ ಕುಲದ ನೆಲೆಯನ್ನ ನೀವು ಏನಾದ್ರೂ ಕಂಡುಕೊಂಡಿದ್ದೀರಾ? ಶ್ರೇಷ್ಠ ಜಾತಿ, ಕನಿಷ್ಠ ಜಾತಿ ಎಂಬುದೇನಾದರೂ ಇದ್ದರೆ ಆತ್ಮ ಯಾವ ಕುಲ, ಜೀವ ಯಾವ ಕುಲ ಎಂದು ನೀವು ಹೇಳಬಲ್ಲಿರೆ ಎಂದು ದಿಟ್ಟವಾಗಿ ಪ್ರಶ್ನಿಸಿದ್ದಾರೆ. ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಕೂಡ ತಮ್ಮ ಕೀರ್ತನೆಯಲ್ಲಿ కులములన్నిటికి మేటి కులము వాడొక్కడున్నాడు, వాని కులమేది వెదకి చెప్పరా, ಓ ಶಿಷ್ಯಾಗ್ರತನೆಯ ನಿನ್ನು ನೀವೇ ವೆದಕಿ ಚೂಡರಾ ಎಂದಿದ್ದಾರೆ. ಅಂದರೆ ಎಲ್ಲ ಕುಲಗಳಿಗೂ ಮೀರಿದ ಒಬ್ಬ ಒಡೆಯ, ನಮ್ಮೆಲ್ಲರ ಪಾಲಕ. ಆ ದೇವರದು ಯಾವ ಜಾತಿ? ನಮ್ಮಲ್ಲಿ ಜಾತಿಗಳಿವೆ, ವಿವಿಧ ಪಂಗಡಗಳಿವೆ, ಭೇದ ಭಾವವಿದೆ. ನಮ್ಮ ಪಾಲಕನ ಜಾತಿ ಯಾವುದು? ನಮ್ಮನ್ನು ಪಾಲಿಸುವ ಆ ದೈವದ ಜಾತಿ ಯಾವುದು ಎಂದು ತಮ್ಮ ಕೀರ್ತನೆಗಳ ಮೂಲಕ ಜಾತಿಯ ಬಗ್ಗೆ ಅವರಿಗೆ ಇರ್ತಕ್ಕಂತಹ ಅಸಮಾಧಾನವನ್ನ ಶತಮಾನಗಳ ಹಿಂದೆಯೇ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈ ಭೂಮಿಯ ಮೇಲೆ ಯಾವುದು ಕೂಡ ಶಾಶ್ವತವಲ್ಲ. ನಮ್ಮ ಜೀವ, ನಮ್ಮ ಸಂಬಂಧಗಳು, ನಮ್ಮದು ಅನ್ಕೊಂಡಿರ್ತಕ್ಕಂತಹ ಈ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲಾ ಲೌಕಿಕ ವಸ್ತುಗಳು ಕೂಡ ಒಂದಲ್ಲ ಒಂದು ದಿನ ನಶಿಸಿ ಹೋಗುವಂತವು. ನಮ್ಮ ಸೌಂದರ್ಯ, ನಮ್ಮ ವಯಸ್ಸು, ನಮ್ಮ ಬಾಲ್ಯ, ನಮ್ಮ ಯೌವನ, ನಮ್ಮ ಜೀವನ, ನಮ್ಮ ಬದುಕು ಪ್ರತಿಯೊಂದು ಕೂಡ ಒಂದು ದಿನ ನಶಿಸಿ ಹೋಗುತ್ತದೆ, ಮಾಯವಾಗುತ್ತದೆ. ಹೀಗಿರುವಾಗ ಅಶಾಶ್ವತವಾದ ಅಲ್ಪ ಪ್ರಮಾಣದ ಜೀವನದಲ್ಲಿ ನಾವು ಮನುಷ್ಯನನ್ನ ಮನುಷ್ಯನಂತೆ ಕಾಣ್ಬೇಕು. ಪ್ರತಿಯೊಬ್ಬರು ಸಮಾನರು ಎಂಬ ಸಮಾನತೆಯ ಭಾವವನ್ನ ಹೊಂದಬೇಕು. ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು, ಯಾರೊಬ್ಬರು ಶ್ರೇಷ್ಠರಲ್ಲ, ಯಾರೊಬ್ಬರು ಕನಿಷ್ಠರಲ್ಲ, ಎಲ್ಲರೂ ಸಮಾನರು ಎಂಬ ಸಮಾನತಾ ಭಾವವನ್ನ ಪ್ರತಿಯೊಬ್ಬರು ಕೂಡ ಹೊಂದಬೇಕು. ಒಬ್ಬ ವ್ಯಕ್ತಿಯ ಸೌಂದರ್ಯ ಅಡಗಿರುವುದು ಎಲ್ಲಿ ಗೊತ್ತೇ? ಆ ವ್ಯಕ್ತಿಯ ಕರ್ಮದಲ್ಲಿ, ಅವನ ವಿಚಾರದಲ್ಲಿ, ಅವನು ಆಡುವ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಅವನು ತೋರುವ ಸಂಸ್ಕಾರದಲ್ಲಿ, ಆ ವ್ಯಕ್ತಿಯ ಚಾರಿತ್ರ್ಯದಲ್ಲಿ. ಯಾವ ವ್ಯಕ್ತಿಯಲ್ಲಿ ಈ ಎಲ್ಲಾ ಗುಣಗಳು ಇರುತ್ತವೋ ಆ ವ್ಯಕ್ತಿ ವಿಶ್ವದಲ್ಲೇ ಶ್ರೇಷ್ಠ ಜಾತಿಗೆ ಸೇರಿದ ವ್ಯಕ್ತಿ ಆಗ್ತಾನೆ. ಇಷ್ಟಕ್ಕೂ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗೆ ಉಗಮ ಆಯಿತು ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ, ನಮ್ಮ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ವಿಭಿನ್ನ ಸಿದ್ಧಾಂತಗಳಿವೆ. ಅವುಗಳಲ್ಲಿ ಧಾರ್ಮಿಕ ಸಿದ್ಧಾಂತ. ಈ ಧಾರ್ಮಿಕ ಸಿದ್ಧಾಂತ ಏನ್ ಹೇಳುತ್ತೆ? ಈ ವರ್ಣಗಳು ಜಗತ್ತಿನ ಸೃಷ್ಟಿಕರ್ತನಾದಂತಹ ಬ್ರಹ್ಮನ ದೇಹದಿಂದ ಸೃಷ್ಟಿಯಾಯಿತು ಅಂತ ಹೇಳುತ್ತೆ. ಅಂದ್ರೆ ಬ್ರಾಹ್ಮಣರು ಬ್ರಹ್ಮನ ತಲೆ ಭಾಗದಿಂದ ಉದ್ಭವ ಆದ್ರು, ಕ್ಷತ್ರಿಯರು ಅವನ ಕೈಗಳಿಂದ ಉದ್ಭವ ಆದ್ರು, ವೈಶ್ಯರು ಬ್ರಹ್ಮನ ತೊಡೆಗಳಿಂದ ಮತ್ತು ಶೂದ್ರರು ಬ್ರಹ್ಮನ ಪಾದಗಳಿಂದ ಸೃಷ್ಟಿಸಲ್ಪಟ್ಟರು ಎಂದು ಧಾರ್ಮಿಕ ಸಿದ್ಧಾಂತ ಹೇಳುತ್ತೆ. ಹಾಗಾದ್ರೆ ಈ ಸಾಮಾಜಿಕ ಸಿದ್ಧಾಂತ ಏನ್ ಹೇಳುತ್ತೆ ಈ ಜಾತಿಯ ಬಗ್ಗೆ? ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಆರ್ಯರ ಆಗಮನದೊಂದಿಗೆ ಹುಟ್ಟಿಕೊಂಡಿತು ಎಂದು ಹೇಳಲಾಗುತ್ತೆ. ಕ್ರಿಸ್ತಪೂರ್ವ 1500ರ ಸುಮಾರಿಗೆ ಭಾರತ ದೇಶಕ್ಕೆ ಆಗಮಿಸಿದ ಆರ್ಯರು ಸ್ಥಳೀಯ ಸಂಸ್ಕೃತಿಗಳನ್ನ ನಿರ್ಲಕ್ಷಿಸ್ತಾರೆ. ಉತ್ತರ ಭಾರತದ ಪ್ರದೇಶಗಳನ್ನ ವಶಪಡಿಸಿಕೊಂಡು ಅವುಗಳ ಮೇಲೆ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ಮೇಲು ಕೀಳು ಎಂಬ ಭೇದವನ್ನ ಹುಟ್ಟು ಹಾಕ್ತಾರೆ. ಹೀಗೆ ಉತ್ತರ ಭಾರತದಲ್ಲಿ ಆರ್ಯರು ತಮ್ಮ ಹಿಡಿತವನ್ನು ಸಾಧಿಸುತ್ತಾ 3 ಗುಂಪುಗಳಲ್ಲಿ ತಮ್ಮನ್ನ ತಾವು ಸಂಘಟಿಸಿಕೊಳ್ತಾರೆ. ಮೊದಲನೆಯದು ಕ್ಷತ್ರಿಯರು, ಎರಡನೆಯದು ಪುರೋಹಿತರು ಮತ್ತು ಮೂರನೆಯದು ರೈತರು ಹಾಗೂ ಕುಶಲಕರ್ಮಿಗಳು. ಅವರನ್ನ ವೈಶ್ಯರು ಎಂದು ಕೂಡ ಕರೆಯಲಾಗಿತ್ತು. ಕ್ರಮೇಣ ಉತ್ತರ ಭಾರತದ ಕೆಲವು ಭಾಗಗಳನ್ನ ವಶಪಡಿಸಿಕೊಂಡು ನಿಯಂತ್ರಣ ಪಡೆದಂತಹ ಈ ಆರ್ಯರು ಏನ್ ಮಾಡ್ತಾರೆ? ಸ್ಥಳೀಯರನ್ನ ನಿಗ್ರಹಿಸಿ ಅವರನ್ನ ತಮ್ಮ ಸೇವಕರಂತೆ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಈ 3 ವರ್ಣಗಳ ಹೊರತಾಗಿಯೂ ಕೂಡ ಮತ್ತೊಂದು ವರ್ಣವಿತ್ತು. ಅವರನ್ನ ಬಹಿಷ್ಕೃತರು ಅಥವಾ ಅಸ್ಪೃಶ್ಯರು ಎಂದು ಕರೆಯುತ್ತಿದ್ದರು. ಹೀಗೆ ಆರಂಭವಾದಂತಹ ಈ ಜಾತಿ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಕ್ರಮೇಣ ಅವರ ವೃತ್ತಿಗೆ ಅನುಗುಣವಾಗಿ ಕುಲಗಳ ಒಂದು ಪ್ರಾರಂಭವಾಗೋದಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಮಡಿಕೆ ಮಾಡುವವನು ಕುಂಬಾರ ಆದ, ಕುರಿ ಕಾಯುವವನು ಕುರುಬ ಆದ, ಹಸು ಕಾಯುವವನು ಗೊಲ್ಲ ಆದ, ವ್ಯಾಪಾರ ಆಧಾರಿತ ಕಸುಬುಗಳನ್ನ ಮಾಡ್ತಕ್ಕಂಥವರು ವೈಶ್ಯರಾದ್ರು. ಹೀಗೆ ಜಾತಿ ಎಂಬ ಚಿಗುರು ಬೆಳೆದು ದೊಡ್ಡ ಹೆಮ್ಮರವಾಗಿ ಕೊನೆಗೊಂದು ದಿನ ನನ್ನ ಜಾತಿ ದೊಡ್ಡದು, ನಿನ್ನ ಜಾತಿ ಚಿಕ್ಕದು ಎನ್ನುವ ಮಟ್ಟಿಗೆ ಬೆಳೆದು ಸಮಾಜದಲ್ಲಿ ವಿಷದ ಬೀಜದಂತೆ
ಪಸರಿಸಿದೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಸಂದೇಶ ಅಂದ್ರೆ, ಹುಟ್ಟಿನಿಂದ ಯಾವ ವ್ಯಕ್ತಿಯು ಶ್ರೇಷ್ಠನಲ್ಲ, ಕನಿಷ್ಠನೂ ಅಲ್ಲ. ಒಬ್ಬ ವ್ಯಕ್ತಿಯ ಗುಣ, ಅವನ ಚಾರಿತ್ರ್ಯ, ಅವನ ವ್ಯಕ್ತಿತ್ವ ನಿಜವಾದ ಸೌಂದರ್ಯವನ್ನ ಆ ವ್ಯಕ್ತಿಗೆ ತಂದುಕೊಡುತ್ತೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಎಂಬ ಕುವೆಂಪು ಅವರ ಮಾತು ಅನನ್ಯವಾದದ್ದು. ಕುರುಬನಾದ ಮಾತ್ರಕ್ಕೆ ಕಾಳಿದಾಸ ಪ್ರತಿಭಾಶಾಲಿಯಾದ ಮಹಾಕವಿ ಆಗಲಾರನೆಂದು ಹೇಳಲಾದೀತೆ, ಕವಿ ಕವಿಯಾಗಿರುವುದು ಅವನ ಜಾತಿಯಿಂದಲ್ಲ ಎಂಬ ಕುವೆಂಪು ಅವರ ಮಾತನ್ನ ನೆನೆಯುತ್ತಾ ಸಮಾನತೆಯ ಭಾವವನ್ನ ಎಲ್ಲರೂ ಬೆಳೆಸಿಕೊಳ್ಳೋಣ. ಎಲ್ಲಾ ಜಾತಿಗಳನ್ನ ಸಮಾನವಾಗಿ ಕಾಣ್ತಕ್ಕಂತಹ ಮನಸ್ಥಿತಿ ಎಲ್ಲರಲ್ಲೂ ಮೂಡಿ ಬರಲಿ ಎಂದು ಆಶಿಸುತ್ತೇನೆ. 12ನೇ ಶತಮಾನದ ಭಕ್ತಿ ಪಂಥದ ಹರಿಕಾರ ಜಗಜ್ಯೋತಿ ಬಸವಣ್ಣನವರು ಕೂಡ ಸಮಾಜದಲ್ಲಿ ಬೇರೂರಿದ್ದ ಜಾತಿ ವ್ಯವಸ್ಥೆಯ ವಿರುದ್ಧ ಅಂದಿನ ದಿನಗಳಲ್ಲೇ ಧ್ವನಿ ಎತ್ತಿದ್ದರು. ಅಸ್ಪೃಶ್ಯತೆಯ ಕಹಿಯನ್ನು ಅನುಭವಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿ ಹಲವು ದಲಿತರಿಗೆ ಇಂದು ನೆಮ್ಮದಿಯ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಜನರಲ್ಲಿ ಜಾತಿಯ ಬಗ್ಗೆ ಇರುವ ಭಾವನೆ ಬದಲಾಗಲಿ. ಮೂಲತಃ ಹುಟ್ಟಿನಿಂದ ಯಾರು ಕೂಡ ಶ್ರೇಷ್ಠರಲ್ಲ, ಯಾರು ಕೂಡ ಕನಿಷ್ಠರಲ್ಲ ಎಂಬ ಅಂತರಾವಲೋಕನದ ಕಿಡಿ ಎಲ್ಲರಲ್ಲೂ ಮೊಳಗಲಿ ಎಂಬುದು ನನ್ನ ಆಶಯ. ಒಟ್ಟಾರೆ ಜಾತಿಯ ಪಿಡುಗು ತೊಲಗಲಿ, ಪ್ರೀತಿಯ ಜ್ಯೋತಿ ಬೆಳಗಲಿ ಎಂದು ಆಶಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ನಿಮ್ಮ ಹಳ್ಳಿಯಲ್ಲೂ ಕೂಡ ಇಂತಹ ಜಾತಿ ವ್ಯವಸ್ಥೆಯು ಅಸ್ತಿತ್ವದಲ್ಲಿದ್ರೆ, ನಿಮ್ಮ ಜೀವನದಲ್ಲಿ ಜಾತಿಗೆ ಸಂಬಂಧಿಸಿದಂತಹ ಕಹಿ ಘಟನೆಗಳೇನಾದ್ರೂ ನಡೆದಿದ್ರೆ, ಅಥವಾ ಇಂದಿಗೂ ಕೂಡ ಮೇಲ್ಜಾತಿ ಎಂದು ಕರೆಸ್ಕೊಳ್ತಕ್ಕಂತಹ ಸವರ್ಣೀಯರಿಂದ ಎಲ್ಲರನ್ನೂ ಕೂಡ ಸಮಾನವಾಗಿ ಸ್ವೀಕರಿಸತಕ್ಕಂತಹ ಮನಸ್ಥಿತಿಯ ಕೊರತೆ ಇದೆ ಎಂಬ ಭಾವನೆ ನಿಮ್ಮದಾದಲ್ಲಿ ಖಂಡಿತ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಬೇರೆಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ತಡ ಮಾಡದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಅನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಅರಿವನ್ನ ತರುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಪ್ರಮುಖವಾದದ್ದು ಎಂದು ಮನವರಿಕೆ ಮಾಡುತ್ತಾ, ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.